ಹಾಯ್, ನಾನು ನಿಮ್ಮ ಥರನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಜಾಸ್ತಿ ದಿನದಿಂದ ಕಾಯ್ತಾನೆ ಇದ್ದೀನಿ. ನೋಡೋಣ ಯಾವಾಗ. ನನಗಂತೂ ಕರೆಕ್ಟ್ ಡೇಟ್ ಗೊತ್ತಿಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಅಂತ. ಆದರೆ ನಂಗೆ ಗೊತ್ತಿದ್ದಂಗೆ 15th ಒಳಗಡೆ ಬಿಡ್ಬೋದು ಅನಿಸ್ತಿದೆ. ಇವತ್ತು 10th, ನಾಳೆ ಸುಪ್ರೀಂ ಕೋರ್ಟಲ್ಲಿ ನೀಟ್ದು ಹಿಯರಿಂಗ್ ಐತಲ್ಲ, ಅದ್ರ ಬೇಸಿಸ್ ಮೇಲೆ ಅದೇನಾದರೂ ನೀಟು ಓಕೆ ಅಂದರೆ 15th ಒಳಗಡೆನೇ ಬಿಟ್ಬಿಡ್ತಾರೆ. ಹೇಳೋಕ್ಕಾಗಲ್ಲ, ನಾಳೆನೇ ಬಿಟ್ಬಿಡ್ತಾರೆ. ಇದು ನೀಟ್ದೇನ ಬೇಗನೆ ಕ್ಲಿಯರ್ ಆದರೆ CET ಕೌನ್ಸ್ಲಿಂಗು 1 ಮಂತಲ್ಲಿ ಮುಗ್ದೋಗುತ್ತೆ. ನಾನು ಮೊನ್ನೆ KE ಆಫೀಸ್ಗೆ ವಿಸಿಟ್ ಮಾಡಿದ್ದೆ. ಏನಕ್ಕಂದರೆ ನನ್ನ ಡಾಕ್ಯುಮೆಂಟ್ ಸ್ವಲ್ಪ ತಪ್ಪಿತ್ತು, ಅದಕ್ಕಂತ ಹೋಗಿದ್ದೆ ಅಲ್ಲಿಗೆ. ಆವಾಗ ಅವರು ಆಫೀಸರ್ಸ್ನ ಕೇಳಿದಾಗ ಅವ್ರು ಇದ್ಕೊಂಡು ನಿಮಗೆ ನಾನು ಥರ್ಸ್ಡೇ ಹೋಗಿದ್ದಿತ್ತು, ಅವರು ಸ್ಯಾಟರ್ಡೆ ಒಳಗಡೆ ಬರುತ್ತೆ ಅಂದರು. 2 ದಿನ ಒಳಗಡೆ ಬರುತ್ತೆ ಅಂದರೆ ಸ್ಯಾಟರ್ಡೆ ಒಳಗಡೆ ಬರುತ್ತೆ ಅಂದಿಲ್ಲ. ಆದರೆ ಇವತ್ತು ನೋಡಿದ್ರೆ ವೆಡ್ನಸ್ಡೇ ಇನ್ನೂ ಬಂದಿಲ್ಲ. ಏನೋ ಅವರು KE ಅವ್ರ ಮಾತು ಮೇಲೆ ನಿಂತ್ಕೊಳಲ್ಲ, ಗೊತ್ತಿರೋದೆ. ನೋಡೋಣ ಏನಾಗುತ್ತೋ. ನನಗೆ ಗೊತ್ತಿದ್ದಂಗೆ ಬೇಗನೆ ಬರಬೇಕು, ಬೇಗನೆ ಕಾಲೇಜ್ ಸ್ಟಾರ್ಟ್ ಆಗಬೇಕು ಅಂತಿದ್ದೀನಿ. ಮನೇಲಿದ್ದು ಬೋರ್ ಆಗ್ತಿದೆ. ನೋಡೋಣ ಅಷ್ಟೇ. ನಂಗೆ ಗೊತ್ತಿದ್ದಂಗೆ 15th ಒಳಗಡೆ ಬರ್ಬೋದೇನೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು.